perfection. So thank you so much once again, Roger sir, for giving such an amazing opportunity to me. And this is for the first time I have written dialogues for the movie. Aditi movie. Thank you once again and congratulations to the entire team and all the best. Thank you. And ಇನ್ನೊಂದು ಎಲ್ಲರ ಹತ್ರನೂ ಇವಾಗ ನೋಡಿ, ಒಂದು ಟೀಮ್ ಆಗಿ ನಾವು ಕೆಲಸ ಮಾಡಬೇಕಾದ್ರೆ ಒಂದು ಪ್ರಾಜೆಕ್ಟ್ ಮೇಲೆ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಎಲ್ಲ ಎಫರ್ಟ್ಸ್ ಏನೆಲ್ಲ ಹಾಕ್ತೀವಿ, ನಮ್ಮ ಎಫರ್ಟ್ಸಿಗೆ ಒಂದು ಬೆಲೆ ಸಿಗಬೇಕು. ಅದು ಸಿಗಬೇಕು ಅಂದರೆ ಯಾರು ಆಡಿಯನ್ಸ್ ಇದ್ದಾರೆ ಅವರ ಪ್ರೋತ್ಸಾಹ ಬೇಕು ನಮಗೆ. ಸೊ ಐ ವಾಂಟ್ ಥ್ರೂ ಆಲ್ ದ ಮೀಡಿಯಾ ಐ ವುಡ್ ರಿಕ್ವೆಸ್ಟ್ all the people to please watch this movie and support the entire team so that ನಿಮ್ಮ ಸಪೋರ್ಟ್ ಇಂದ ಇನ್ನ ನಮಗೆ ಹೆಚ್ಚು ಅಪರ್ಚುನಿಟೀಸ್ ಸರ್ ಕೊಡ್ತಾರೆ. ಹಾಗೆ ಫ್ಯೂಚರ್ ಅಲ್ಲಿ ಬೇರೆ ನಮಗೆ ಅಪರ್ಚುನಿಟೀಸ್ ಸಿಕ್ಕಿದ್ರು ಒಂದು ಖುಷಿಯಿಂದ ನಾವು ಅದು ಮಾಡೋದಕ್ಕೆ ಸಾಧ್ಯವಾಗುತ್ತೆ, ಅದೊಂದು ಎನ್ಕರೇಜ್ಮೆಂಟ್ ಸಿಗುತ್ತೆ. ಸೊ ಐ ವುಡ್ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಪ್ಲೀಸ್ ವಾಚ್ ಅಂಡ್ ಸಪೋರ್ಟ್ ಅಸ್. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಕುಮುದಮ್ಮ ಒಂದು ಪಾಯಿಂಟ್ ಮಿಸ್ ಮಾಡಿದ್ದಾರೆ, ಹೇಳೋದು ಬರೀ ಸಂಭಾಷಣೆ ಅಷ್ಟೇ ಅಲ್ಲ, ನಮ್ಮ ಹೀರೋಯಿನ್ಗೆ ಅವರೇ ವಾಯ್ಸ್ ಕೊಟ್ಟಿರೋದು ಅದಿತಿಗೆ. ಸೊ ಅದೊಂದು ಮಿಸ್ ಮಾಡಿಬಿಟ್ಟಿದ್ರು. ನಾನು ಸೀನ್ ನೋಡಿದೆ, ಅಮ್ಮ ತುಂಬಾ ಚೆನ್ನಾಗಿ ಮಾಡಿದ್ದೀರಾ, ಅವ್ರ ವಾಯ್ಸ್ ತರ ಸೇಮ್ ಹಂಗೆ ಬಂದಿದೆ. ಗ್ರೇಟ್ ವರ್ಕ್. ಆಮೇಲೆ ಆ ಸ್ಪೆಷಲ್ ಕ್ಯಾರೆಕ್ಟರ್ ಏನಿದೆ ಹಿಂದಿಯಲ್ಲಿ, ಸ್ಪೆಷಲ್ ಕ್ಯಾರೆಕ್ಟರ್ ಅವ್ರಿಗೂ ವಾಯ್ಸ್ ಓವರ್ ಹಿಂದಿಯಲ್ಲಿ ಕೊಟ್ಟಿರೋದು ನಾನೇ. So again, it is a wonderful opportunity for me, being a voiceover artist. I have so all the best to all of you and to me as well. Yakandre fingers crossed ಹೇಳ್ತೀನಿ. This is the first time, as I said, ಹಿಂದಿ ಡೈಲಾಗ್ ಬರೆಯುವಂತಹ ಅಪರ್ಚುನಿಟಿ ಸಿಕ್ಕಿದ್ದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಫ್ಯೂಚರ್ ಅಲ್ಲೂ ಸಿಗಬಹುದು ಅನ್ನೋ ಒಂದು ಆಶಾಭಾವನೆಯಿಂದ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಡೈರೆಕ್ಟ್ ಬರಲಿ ಬಂಗಾರ I request Aditi team to come on dais, please. There is a photo session with Chaitanya Kumar. Mahina. Aditi team, please come on dais, please. The next session. ಜಯಶ್ರೀ ಅವರು ದಯವಿಟ್ಟು ಬರಬೇಕು. ಅದಿತಿ ಟೀಮ್ ನ ಪ್ರತಿಯೊಬ್ಬರು, ಟೆಕ್ನಿಕಲ್ ಟೀಮ್, ರೈಟರ್ ಟೀಮ್, ತಮಿಳು ಯಾವುದೇ ಭಾಷೆಗಳಲ್ಲಿ ಅದಿತಿ ಟೀಮ್ ಅವರು ಇದ್ರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು. ಜಯರಾಮ್, ಅದಿತಿ 6 ಭಾಷೆಗಳಲ್ಲಿ ತೆರೆ ಕಾಣ್ತಾ ಇದೆ. 6 ಭಾಷೆಯ ಇವಾಗ ಇದು ನನ್ನ 3ನೇ ಸಿನಿಮಾಗಳು. ಈ ಸಿನಿಮಾದಲ್ಲಿ ಒಂದು ರೋಲ್ ಅಚೀವ್ಮೆಂಟ್ ಇರ್ಬೋದು. ಟೋಟಲ್ ಮೂವಿ ಮಾಡುವಾಗ ಒಂದು 5 ಶಾರ್ಟ್ನಲ್ಲಿ ಮೂವಿ ಮಾಡಬೇಕಂತ ನಾವು ನೆಸೆಸರಿ ಮಿಷನ್ ಮಾಡ್ತಾ ಇದ್ದೀವಿ. ಆ ಸಬ್ಜೆಕ್ಟ್ ಯಾವ ಥರ ಮಾಡಬೇಕಂತ ಒಂದು ನಿರ್ಧಾರ ತಗೊಂಡು ಈ ಶಾರ್ಟ್ 25 ಮಿನಿಟ್ಸ್ ಪ್ಲಾನ್ ಮಾಡಿದ್ವಿ. ಟೋಟಲ್ ಮೂಮೆಂಟ್ಸು ಗುಂಪಲ್ಲಿ ಇಟ್ಕೊಂಡು ಮಾಡಿದ್ವಿ. ನಮ್ಮ ಮೇನ್ ಕ್ಯಾಮ್ರಾಮನ್ನು PK ದಾಸನ್ನ ಕ್ಯಾಮ್ರಾಮನ್ ಮಾಡಿದ್ದಾರೆ. ನಿಮಗೆ ಗೊತ್ತು, ಸುಮಾರು ಮಾಡಿದ್ದಾರೆ. ಅವರಲ್ಲಿ ಸಿಗಮ್ ಸಾಥ್ ಕೊಟ್ಟಿದ್ದಾರೆ. ಆ ಜೊತೆಯಲ್ಲಿ ಈ 5 ಶಾರ್ಟ್ ಮೂವಿ ಮಾಡುವಾಗ ಯಾವ ಥರ ಪ್ಲಾನಿಂಗು, ಟೋಟಲ್ ಪ್ಲಾನಿಂಗ್ ಮಾಡೋಕ್ಕೆ ಮುಂಚೆ ನಮ್ಮ ಆರ್ಟಿಸ್ಟ್ ಎಲ್ಲರಿಗೂ ಒಂದು ವರ್ಕ್ಶಾಪ್ ಕೊಟ್ಟು
ನೋಡಿದ್ರೆ 2 to 3 weeks ವರ್ಕ್ಶಾಪ್ ಹೋಗ್ಬಿಟ್ಟು ಅವ್ರು ಮ್ಯಾಕ್ಸಿಮಮ್ ಅವ್ರಿಂದ ಔಟ್ಪುಟ್ ತಗೋಬೇಕನ್ನ ಆ ಕ್ಯಾರೆಕ್ಟರ್ಸ್ ಅವ್ರು ಇಂಪ್ರೂವ್ ಮಾಡಿಕೊಂಡು ಅವ್ರು ಆ್ಯಕ್ಟ್ ಮಾಡಿದ್ದಾರೆ. ಅದರಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅವ್ರೆಲ್ಲರಿಗೂ ಗೊತ್ತಿದೆ. ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇನ್ ಮೂವಿ. ಕಷ್ಟ ಅಂದ್ರೆ ಸಿಕ್ಕಾಪಟ್ಟೆ ಕಷ್ಟ. ಆ ಕಷ್ಟ ನಮ್ಮಿಂದ ನಮ್ಮ ಆರ್ಟಿಸ್ಟ್ ಯಾವ ಥರ ಕಷ್ಟಪಟ್ಟಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅವ್ರು ಹೇಳ್ಬೋದು. ಪ್ಲಸ್ ಇದು ಒಂದು ಫೀಮೇಲ್ ಸೆಂಟ್ರಿಕ್ ಸಬ್ಜೆಕ್ಟು. ಈ ಸಮಾಜಕ್ಕೆ ಅತಿ ಬೇಕಾಗಿರೋ ಒಂದು ಮೆಸೇಜು. ಆ ಜೊತೆಯಲ್ಲಿ ವಾಟ್ ವಿ ಕ್ಯಾನ್ ಸೇ ಇಸ್ ಎ ಹಿಸ್ಟ್ರಿ ಅಬೌಟ್ ಹ್ಯೂಮನ್ ಲೈಫ್ ಅಂತ ಒಂದು ಕತೆ ಮಾಡ್ಕೊಂಡಿದ್ದೀವಿ. ಆ ಕಥೆಯಿಂದ ಮಾಡಿದ ಸಿನಿಮಾ ಇದೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಭಾಳ ಐ ವೇಟೆಡ್ ವೆರಿ ಲಾಂಗ್ ಆಲ್ ಯು ಪೀಪಲ್. ಸಾರಿ ಫಾರ್ ದಟ್. ಫಸ್ಟ್ ಐ ಟೇಕ್ ಅಪಾಲಜಿ ಫ್ರಮ್ ಯು ಪೀಪಲ್. ಕ್ಯಾನ್ ಯು ರಿಪೀಟ್? ಅತಿಥಿ ಅರ್ಥ ಆಗ್ತಾ ಇಲ್ಲ. ಸಿ ಐ ವಾಂಟ್ ಟು ಡೂ ಸಮಥಿಂಗ್ ಯುನಿಕ್ ಆಲ್ವೇಸ್. ಹೊಸತನ ಮಾಡಬೇಕಂತಾನೆ ಇದು ಪ್ಲಾನ್ ಮಾಡಿದ್ದು. ಆಲ್ಮೋಸ್ಟ್ ಐ ವಾಸ್ ಥಿಂಕಿಂಗ್ ದಿಸ್ ಪ್ರಾಜೆಕ್ಟ್ ಆಲ್ಮೋಸ್ಟ್ ಮೋರ್ ದೆನ್ 1 year. 1 year ಇಂದ ಇದು ಪ್ಲಾನ್ ಮಾಡ್ತಾ ಇದೆ. ಇದು ಸಾಧ್ಯ ಮಾಡ್ಬೋದಾ ಅಂತ. ಯಾಕೆಂದ್ರೆ ವರ್ಲ್ಡ್ ಫಸ್ಟ್ ಟೈಮ್ 5 short ಮೂವಿ. ಇದುವರೆಗೂ ಪ್ರಯತ್ನ ಯಾರು ಮಾಡಿಲ್ಲ. ಸೊ ಇದು ಫಸ್ಟ್ ಟೈಮ್. ಇವರೆಲ್ಲ ಆಲ್ಮೋಸ್ಟ್ ಆಲ್ ಮೈ ಆರ್ಟಿಸ್ಟ್, ದೇ ಆರ್ ಆಲ್ ಕೋಆಪರೇಟೆಡ್ ವಿತ್ ಅಸ್, and especially my Ishana. She is almost 1 month I trained her. ಟ್ರೈನ್ ಮಾಡಿ ಒಂದೊಂದು ಶಾರ್ಟ್ ಬಂದು 20 ನಿಮಿಷ, 19 ನಿಮಿಷ, 18 ನಿಮಿಷ ಇದೆ. ಸೊ ಫಸ್ಟ್ ಆಫ್ ಆಲ್ ದೇರ್ ಇಸ್ ನೋ ಸಾಂಗ್. ಸೊ ಒಂದು ಎಂಟರ್ಟೈನ್ ಮಾಡೋಣ ಅಂತ ಮಾಡಿಬಿಟ್ಟು ಇದನ್ನ ನಾನು ಅಗೇನ್ ಪ್ಲಾನ್ ಟು ಇನ್ಸರ್ಟ್ ದ ಸಾಂಗ್ ಅಗೇನ್. Ashita Kalangre, she went there, and one song I given for her because she should get entertainment with the audience. ಅದಕ್ಕೋಸ್ಕರ ಮಾಡಿದ್ದೀವಿ. And moreover, all dialogue writers, all are women because it's totally women show you. So, anything else? ತೆಗೆದಿದ್ದಾರೆ. ಬಟ್ ಆ 5 short ಯಾರು ಪ್ರಯತ್ನ ಪಡಲಿಲ್ಲ. ವಿ ಆರ್ ದ ಫಸ್ಟ್ ಪೀಪಲ್. ಎಲ್ಲರೂ 1 shot ಮಾಡ್ತಾರೆ. ಬಟ್ ಆ ರೀತಿ ಬೇರೆ ಇದೆ, ಇದು ಈ ರೀತಿ ಬೇರೆ ಇದೆ. ಅಂಡ್ ಮೋರ್ ಇದನ್ನು ನಾವು ಚಿಕ್ಕ ಕ್ಯಾಮ್ರಾದಲ್ಲಿ ಮಾಡಿಲ್ಲ. ರೆಡ್ ಪಿಕ್ ಇಟ್ ಇಸ್ ವೆರಿ ಹೆವಿ. PK ದಾಸ್ ಅವರು ಬಹಳ ಕಷ್ಟಪಟ್ಟರು ಇದು ಮಾಡೋಕ್ಕೆ. ಅಂಡ್ ಈವನ್ ಒಂದೊಂದು ಶಾರ್ಟ್ ತೆಗೆಯುವಾಗಲೂ ವಿ ಯೂಸ್ ಟು ಗೋ ಮೆನಿ ಟೇಕ್ಸ್. ಕೈಯೆಲ್ಲ ಅವರೆಲ್ಲ ನೋವಾಗುತ್ತೆ. ಈವನ್ I couldn't explain. They all cooperated, all the technician. And one more thing, in our movie there is 3 music directors are there. One is Ramesh Krishna, another one Raj Bhaskar, Krishna Priyadarshan. She's from Abu Dhabi. We tried first time total 1 song ಇದೆ. ಅದು ನಾನು ಪ್ಲೇ ಮಾಡಿಲ್ಲ ಅಲ್ಲಿ. So this is only women subject totally, and people should see and give a good result for us. Psychological thrill movie. Psychological thrill movie. ಇದು 5 short separate ಸಾಂಗ್ ಮಾತ್ರ ಇನ್ಸರ್ಟ್ ಮಾಡಿದ್ವಿ ಬಿಕಾಸ್ ಆಫ್ ಎಂಟರ್ಟೈನ್ಮೆಂಟ್ ಗೋಸ್ಕರ. Any more question? 5 short frequency of those songs. Yes. The total movie duration is 1 hour 45 minutes. Censor ಆಗಬೇಕು ಈ ವರ್ಷ. Anything else? ಸ್ಪೆಷಲ್ ಏನಿದೆ ಇದರಲ್ಲಿ, ಈ 5 ಶಾರ್ಟ್ಸ್ ಮಾಡಿದ್ದೀವಿ ಮೂವೀಸ್. ಇದರಲ್ಲಿ ನಮ್ಗೆ ಆಲ್ಮೋಸ್ಟ್ ಎಲ್ಲ ಲ್ಯಾಂಗ್ವೇಜ್ ಶೂಟ್ ಆಗ್ತಾ ಡೈಲಾಗ್ಸ್ ಬರಬೇಕು. ಆವಾಗ ಯಾವ ಥರ ಮಾಡಿದ್ರಿ ಪರ್ಫೆಕ್ಟ್ ಇರಬೇಕು ನೋಡ್ಕೊಂಡೆ ಮಾಡಿದ್ವಿ. ಇದು ಆ್ಯಕ್ಚುಲಾಗಿ ಇವಾಗ ಮ್ಯಾಮ್ ಹೇಳಿದ್ರಲ್ಲಿ ಎಷ್ಟು ಲ್ಯಾಂಗ್ವೇಜ್ ಮಾಡಿದ್ವಿ ಅಂತ. ಕನ್ನಡ, ತಮಿಳ್, ತೆಲುಗು, ಮಲಯಾಳಂ, ಹಿಂದಿ ಅನ್ಕೊಂತೀನಿ. ಇಷ್ಟು ಲ್ಯಾಂಗ್ವೇಜ್ ಇದೆ.
ಸಿನಿಮಾ ಅತಿಥಿ, ನನ್ನ ಪಾತ್ರ ಅತಿಥಿ ಈ ಸಿನಿಮಾದಲ್ಲಿ. ಈ ಪಾತ್ರ ಒಪ್ಕೊಳ್ಳೋಕ್ಕೆ ಮೊದಲನೇ ರೀಸನ್ ಏನಂದ್ರೆ ಇದು ತುಂಬಾ ವಿಭಿನ್ನವಾದ ಸಬ್ಜೆಕ್ಟ್, ಯಾರು ಟಚ್ ಮಾಡಿಲ್ಲ ಈ ಥರ ಸಬ್ಜೆಕ್ಟ್. ಸರ್ ಹೇಳಿದ್ದಾರೆ ಸೈಕಾಲಜಿಕಲ್ ಥ್ರಿಲ್ಲರ್ ಸಿನಿಮಾ, ಆ್ಯಂಡ್ ಹೇಳಬೇಕು ಇಲ್ಲ ಗೊತ್ತಿಲ್ಲ, ಬಟ್ ಈ ಥರ ಚೈಲ್ಡ್ ಮಾಲೆಸ್ಟೇಷನ್, ಟ್ರಾಮಾಸ್ ಇದೆಲ್ಲ ಇನ್ಕ್ಲೂಡ್ ಆಗಿದೆ. ಸೊ ತುಂಬ ಡಿಫ್ರೆಂಟ್ ಆಗಿದೆ, ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ 5 ಶಾರ್ಟ್ ಸಿನಿಮಾ ಮಾಡೋದು ಅಷ್ಟು ಈಸಿ ಇಲ್ಲ. ಯಾರಾದರೂ ಒಂದು ಚಿಕ್ಕ ಮಿಸ್ಟೇಕ್ ಮಾಡಿದ್ರು ರೀಟೇಕ್ಸ್, ನಾವೆಷ್ಟೇ ಕರೆಕ್ಟಾಗಿ ಮಾಡಿದ್ರು ಎಲ್ಲರೂ ಏನಾದರೂ ಸಣ್ಣ ಮಿಸ್ಟೇಕ್ ಆದರೂ ರೀಟೇಕ್ಸ್. ಸೊ ತುಂಬ ಕಷ್ಟ ಆಯಿತು ಮಾಡೋದು. ಕೆಲವೊಂದು ಶಾರ್ಟ್ಸ್ 20 ಮಿನಿಟ್ಸ್ 25 ಮಿನಿಟ್ಸು ಹೋಗಿದೆ. ಸೊ ಯಾ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹರ್ಷಿತಾ ಕಲಿಂಗರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹರ್ಷಿತಾ ಕಂಟಿನ್ಯೂ ಮಾಡ್ತೀನಿ. ಗೇಮ್ ಆಫ್ ಥ್ರೋನ್ಸ್ ಈ ಮೂವಿನಲ್ಲಿ ನಾನು ಒಂದು ಸ್ಪೆಷಲ್ ಸಾಂಗ್ಗೆ ಡ್ಯಾನ್ಸ್ ಮಾಡಿದ್ದೀನಿ. ಅದು ಬಂದ್ಬಿಟ್ಟು ಸರ್ ಇವ್ರು ನನಗೆ ತುಂಬಾ ವರ್ಷದಿಂದನೇ ಗೊತ್ತು. ಅವ್ರು ನನಗೆ ಈ ಸಾಂಗ್ಗೆ ಡ್ಯಾನ್ಸ್ ಮಾಡು ನೀವೇ ಮಾಡಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊಂಡ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಗಿವಿಂಗ್ ಮಿ ಆಪರ್ಚುನಿಟಿ. ಮತ್ತೆ ಎಲ್ಲ ಟೀಮ್ ಆಕ್ಟರ್ಸ್ಗೆ ಐ ವಿಲ್ ಟೆಲ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ತಯಾರಿದ್ದಾರೆ. ಜೈ ಕರ್ನಾಟಕ, ಜೈ ಹಿಂದ್. ಥ್ಯಾಂಕ್ ಯು. ಆಕ್ಚುಲಿ ನಾನು 27 ಮೂವೀಸ್ ಮಾಡಿದ್ದೀನಿ. ಇದು ನಂದು 27th ಸಾಂಗ್. ಬೇರೆದೆಲ್ಲ ಬಂದ್ಬಿಟ್ಟು ನಾನು ಕನ್ನಡ, ಮಲಯಾಳಂ, ತಮಿಳ್, ತೆಲುಗು ಎಲ್ಲ ಮಾಡಿದ್ದೀನಿ. ಅದರಲ್ಲಿ 16 ಮೂವಿ ಇನ್ನೂ ರಿಲೀಸ್ ಆಗಬೇಕು, ವೇಟ್ ಮಾಡ್ತಾ ಇದ್ದೀನಿ. ಎಲ್ಲ ದೇವರ ಅಷ್ಟೇ. ಥ್ಯಾಂಕ್ ಯು. ಹಲೋ ಎವ್ರಿವನ್, ನಮಸ್ತೆ, ವೆರಿ ಗುಡ್ ಈವ್ನಿಂಗ್. ಸೊ ನಾನು ಮೈಸೆಲ್ಫ್ ನಿಸರ್ಗ ಮಂಜುನಾಥ್. ಇಲ್ಲಿ ತುಂಬ ಜನಕ್ಕೆ ಪರಿಚಯ ಇದೆ ನನ್ನ ಸೀರಿಯಲ್ ಆರ್ಟಿಸ್ಟ್ ಅಂತ. ಸೊ ತುಂಬ ಖುಷಿ ಆಯಿತು. ಇವತ್ತಿಗೂ ನೆನ್ಪಿಟ್ಕೊಂಡು ಕೆಂಡ ಸಂಪಿಗೆ ವಿಲನ್ ಅಲ್ವಾ ಅಂತ ತುಂಬ ಜನ ಬಂದು ಮಾತಾಡ್ಸಿದ್ರಿ, ಖುಷಿ ಆಯಿತು. ಥ್ಯಾಂಕ್ ಯು ಫಾರ್ ದ್ಯಾಟ್. ಆ್ಯಂಡ್ ಮೇನ್ಲಿ ಅದಿತಿ. ಆ್ಯಕ್ಚುಲಿ ನಾನು ಅದಿತಿ ಒಪ್ಕೊಳ್ಬೇಕಂದ್ರೆ ಒಂಥರ ನಂದು ದೊಡ್ಡ ಸ್ಟೋರಿ ಇದೆ, ಹೇಳ ಸರ್? ಓಕೆ, ಫಸ್ಟ್ ಆ್ಯಕ್ಚುಲಿ ನಾನು ನನ್ನ ಸೀರಿಯಲ್ ಶೂಟ್ ಮಾಡ್ತಾ ಇದ್ದೆ ಸಿಂಧು ಭೈರವಿ ಅಂತ ಕವಿತಾ ರೆಡ್ಡಿ ಹೌಸಲ್ಲಿ. ಸೊ ಅಲ್ಲಿಗೆ ಇವರು ಲೊಕೇಶನ್ ನೋಡಕ್ ಬಂದಿದ್ರು ನಮ್ಮ ಟೀಮ್. ಐ ಮೀನ್ ಸೊಲಮನ್ ಸರ್, ರೂಬೆ ಸರ್, ಮತ್ತೆ ನಮ್ಮ ರೊಮ್ಯಾಂಟಿಕ್ ಸ್ಟಾರ್ ಇದ್ದಾರ, ಇಷ್ಟು ಜನನು ಅಲ್ಲಿ ಲೊಕೇಶನ್ ನೋಡ್ತಾ ಇದ್ರು. ಸೊ ನಾನು ಆ್ಯಕ್ಟ್ ಮಾಡ್ತಿದ್ದೆ. ಸಡನ್ಲಿ ಇವ್ರಿಗೆ ಏನ್ ಅನಿಸ್ತಾ ಏನೋ ಗೊತ್ತಿಲ್ಲ, ನನ್ನ ಸೈಡಿಗೆ ಬಂದು, ನಾನು ಯೂಶಲಿ ಎಲ್ಲ ಫ್ಯಾನ್ಸ್ ಎಲ್ಲ ಬಂದು ಸೆಲ್ಫಿ ತಗೊಳ್ಳೋದು ಗೊತ್ತಿರುತ್ತಲ್ಲ ನಿಮಗೆ. ಸೊ ಆ ಥರ ಏನೋ ಕರೀತಿದ್ದಾರೆ ಅಂತ ಫಸ್ಟ್ ಇವರೇ ಕರೆದಿದ್ದಾರೆ. ಅವ್ರನ್ನ ನೋಡಿ ಅವ್ರು ಕರೆದ್ರೆ ಹೋಗ್ಬೇಕು ಅಂತ ಅನ್ಸುತ್ತಾ ಅಂತ. ಸೊ ಓಕೆ, ಐ ಥಾಟ್ ಸೆಲ್ಫಿ ಇಸ್ ಕಾಲಿಂಗ್ ಅಂತ. ಆಮೇಲೆ ನಾನು ನಿಮ್ಮ ಹತ್ರ ಒಂದು ನಿಮಿಷ ಮಾತಾಡ್ಬೋದು. ಅಲ್ಲಿಗೆ 1 ಸೆಕೆಂಡ್ ನಂಗೆ ಶಾಕ್ ಆಯ್ತು, ಏನು ಮಾತಾಡ್ಬೇಕು, ಇವ್ರು ಏನು ನನ್ನ ಹತ್ರ ಮಾತಾಡೋದು ಅಂತ. ಬಿಕಾಸ್ ಅಲ್ಲಿವರೆಗೂ ಈ ಥರ ಎಕ್ಸ್ಪೀರಿಯನ್ಸ್ ಆಗಿರಲಿಲ್ಲ. ಸರಿ ಅಂತ ಓಕೆ, ಒಂದು ಸಿನಿಮಾ ಇಲ್ಲ ಮ್ಯಾಮ್ ಮಾಡ್ತೀರಾ? ಓಕೆ ಐ ಸೆಡ್ ಫಸ್ಟ್ ಸ್ಟೋರಿ ಕೇಳೋಣ ಅಂತ. ಇಲ್ಲ ನಾನು ಡೈರೆಕ್ಟ್ ಮಾತಾಡ್ತಾರೆ, ನನಗಿಂತ ಗೊತ್ತಿರೋದು ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಓಕೆ ಫೈನ್ ಅಂತ ನೆಕ್ಸ್ಟ್ ಸೊಲಮನ್ ಸರ್ ಬಂದು, ಅವ್ರದ್ದು ಅರ್ಧ ಕನ್ನಡ ಇತ್ತು, ಅರ್ಧ ಇಂಗ್ಲೀಷ್ ಇತ್ತು. ಸೊ ಹಿ ಎಕ್ಸ್ಪ್ಲೇನ್ ವೆರಿ ವೆಲ್ ಆಕ್ಚುಲಿ. ಬಟ್ 5 ಶಾರ್ಟ್ ಸಿನಿಮಾ ಅಂದ್ರೆ ನನಗೆ 5 ಶಾರ್ಟ್ ಸಿನಿಮಾ ಬಗ್ಗೆ ನಿಜವಾಗ್ಲೂ ಐಡಿಯಾ ಇಲ್ಲ. ಆಸ್ ಅನ್ ಆರ್ಟಿಸ್ಟ್ ಐ ಆಮ್ ಸೋ ಸಾರಿ ಟು ಟೆಲ್ ದಿಸ್, ಬಟ್ ಸ್ಟಿಲ್ ನಾನು ಮಾಡಿದ್ದೆಲ್ಲ ಸೀರಿಯಲ್ಸೇ ಆಗಿರೋದ್ರಿಂದ ನನಗೆ 5 ಶಾರ್ಟ್ ಸಿನಿಮಾ ಬಗ್ಗೆ ಐಡಿಯಾನೇ ಇರಲಿಲ್ಲ. ಸೊ ಓಕೆ ಎಕ್ಸ್ಪ್ಲೇನ್ ಮಾಡಿದ್ರು. ಬಟ್ ನನಗೆ ಮೇನ್ ಒಂದು ಕತೆ ಇಷ್ಟ ಆಗಿದೆ. ಓಕೆ, ಒಂದು ಹೆಣ್ಮಗು ಬಗ್ಗೆ ಇದು ಕತೆ. ಆ್ಯಂಡ್ ಇವಾಗ ನಮ್ಮ ಜನರೇಷನ್ ಹೆಣ್ಮಕ್ಳು ಏನೇನು ಕಷ್ಟಪಡ್ತಿದ್ದಾರೆ, ವಾಟ್ ಆಲ್ ಗೋಯಿಂಗ್ ಥ್ರೂ ಅಂತ. ಓಕೆ, ಅದೊಂದು ಅಷ್ಟೇ ಅರ್ಥ ಆಗಿದ್ದು. ಬಟ್ 5 ಶಾರ್ಟ್ ಸಿನಿಮಾ ನಿಜವಾಗ್ಲೂ ಅವತ್ತಿನ ದಿನಕ್ಕೆ ಅರ್ಥ ಆಗಿದೆ. ಓಕೆ ಲೆಟ್ ಮೀ ಸೇ ಎಸ್ ಆಫ್ಟರ್ ಹೋಗ್ತಾ ದಿನಗಳಲ್ಲಿ ಅರ್ಥ ಆಗುತ್ತೆ ಅಂತ. ಸೊ ಆಮೇಲೆ ಎಕ್ಸ್ಪ್ಲೇನ್ ಮಾಡಿದಾಗ ಐ ಫೆಲ್ ಸೋ ಹ್ಯಾಪಿ ವಿತ್ ದಿಸ್ ಸ್ಟೋರಿ. ಒಂದಿನ ಅಷ್ಟೇ ಅನ್ಸುತ್ತೆ ನಾನು ಆಫೀಸಿಗೆ ಬಂದಿದ್ದು. ಎಸ್, ಸೊ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರು, ನಿನ್ನ ಕ್ಯಾರೆಕ್ಟರ್ ಥರ ನೀನು ಏಂಜಲ್ ಅಂತ ಅಂದ್ರು. ಏಂಜಲ್ ಅಂದ್ರೆ ಓ ವಾ ಫ್ಲೈಯಿಂಗ್ ಅಂತ. ಬಟ್ ಆಮೇಲೆ ಓಕೆ ಸರಿ, ಎಸ್ ತುಂಬ ಖುಷಿ ಆಯಿತು. ಐ ಆಮ್ ಅ ಪಾರ್ಟ್ ಆಫ್ ದ ಸಿನಿಮಾ ಅಂತ. ಥ್ಯಾಂಕ್ ಯು ಸೋ ಮಚ್ ಸೊಲಮನ್ ಸರ್ ಫಾರ್ ಸೆಲೆಕ್ಟಿಂಗ್ ಮೀ. ಆ್ಯಂಡ್ ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಫಾರ್ ಅವರ್ ಟೀಮ್, ಫಾರ್ ಅವರ್ ಸೆಲ್ಫ್ಸ್. ಯಾ. Hello, ನನ್ನ ಹೆಸರು ಯಶಾ. So first of all, thank you Director Sir for giving me this opportunity, and Robert Sir also, and ನಮ್ಮ ಟೀಮ್ಗೆ ಬೆಸ್ಟ್ ವಿಶಸ್ ಹೇಳ್ತಾ ಐ ಆಮ್ ರಿಯಲಿ ಹ್ಯಾಪಿ ಟು ವರ್ಕ್ ವಿತ್ ದಿಸ್ ಟೀಮ್ ಬಿಕಾಸ್ ಈ ಥರ ವರ್ಲ್ಡ್ಸ್ ಫಸ್ಟ್ 5 ಶಾರ್ಟ್ ಮೂವಿ ಇಟ್ಸ್ ಲೈಕ್ ಡಿಫ್ರೆಂಟ್ ಅಲ್ವಾ. ಸೊ ಈ ಎಕ್ಸ್ಪೀರಿಯನ್ಸ್ ನಾನು ಇದು ಮಾಡ್ಕೊಡ್ತಾ ಇದ್ದೆ. ಸೊ ಐ ಲೈಕ್ ವೆರಿ ಹ್ಯಾಪಿ ಅಬೌಟ್ ಇಟ್. ಥ್ಯಾಂಕ್ ಯು. ಹಲೋ ಎವ್ರಿವನ್, ನನ್ನ ಹೆಸರು ಆರ್ತಿ ಅಂತ. ಐ ಆಮ್ ವೆರಿ ಹ್ಯಾಪಿ ಟು ಆ್ಯಕ್ಟ್ ಇನ್ ದಿಸ್ ಮೂವಿ. ಆ್ಯಂಡ್ ಸ್ಟೋರಿ ಬಂದ್ಬಿಟ್ಟು ತುಂಬ ಡಿಫ್ರೆಂಟ್ ಆಗಿದೆ. ಇಟ್ಸ್ ಲೈಕ್
ಎಲ್ಲರ ಲೈಫಲ್ಲೂ ಇದು ನಡೆದಿರುತ್ತೆ, ಎಲ್ಲರ ಹೆಣ್ಮಕ್ಳ ಮನೇಲೂ ಈ ಥರ ಸ್ಟೋರಿ ಇದ್ದೇ ಇರುತ್ತೆ. ಸೊ ಸ್ಟೋರಿ ಹೇಳಿದಾಗ ನನಗೆ ಇನ್ನೊಂದು ಯೋಚನೆ ಬಂದಿಲ್ಲ, ಐ ಹ್ಯಾವ್ ಟು ಡೂ ದಿಸ್ ಅನ್ನೋ ಥರ ನನಗೆ ಫೀಲ್ ಆಯಿತು. ನನಗೆ ಹೇಳಬೇಕು ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ಟೀಮ್ಗೆ ಆ್ಯಂಡ್ ವೆರಿ ಸಪೋರ್ಟಿವ್ ಟೀಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ. ಫಸ್ಟ್ ಮೊದಲಿಗೆ ಹೇಳಬೇಕಂದ್ರೆ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನನ್ನ ಹೆಸರು ಸುನಿಲ್. ಸೀರಿಯಲ್ಲು ಸಿನಿಮಾ ಎಲ್ಲ ಮಾಡಿದ್ದೀನಿ. ಸೊ ನನಗೇನಂತಂದರೆ ಈಗ ನೆಲ್ಸನ್ ರೋಜರ್ಸ್ ಅವರು ಸಿನಿಮಾದಲ್ಲಿ ಮೊದಲು ಮುಂಚೆ ನಾನು ಮಾಡಿದ್ದೇನೆ. ಸೊ ಆಮೇಲೆ ಇವರು ಕೂಡ ನನಗೆ ಹಳೆ ಪರಿಚಯ ಗಾಂಧಿನಗರದಲ್ಲಿ. ಹೀಗಾಗಿ ನನಗೆ ಒಂದು ಅತಿಥಿ 5 ಶಾರ್ಟ್ ಸ್ಟೋರಿ ಆ್ಯಕ್ಟ್ ಮಾಡಿ ಒಂದು ವಿಲನ್ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಒಪ್ಪಿಕೊಂಡೆ. ಸೊ ಕತೆ ಚೆನ್ನಾಗಿತ್ತು, ಮಾಡಿದ್ದೀನಿ, ವಿಲನ್ ಆಗಿ ಮಾಡಿದ್ದೀನಿ. ಬಟ್ ನನಗೆ ಅದು ಹೇಗೆ ಅಂತ ತಾವು ಹೇಳಬೇಕು. ಸಿನಿಮಾ ರಿಲೀಸ್ ಆದಮೇಲೆ ಇರಲಿ, ಖಂಡಿತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಲೊಕೇಶನ್ನು, ತುಂಬ ಟೀಮ್ ಮತ್ತು ತುಂಬ ಒಳ್ಳೆ ಕೆಲಸ ಮಾಡಿದ್ದೀವಿ. ಅದಕ್ಕೆ ನಿಮ್ಮೆಲ್ಲ ಖಂಡಿತವಾಗ್ಲೂ ನಿಮ್ಮ ಆಶೀರ್ವಾದ ನಮ್ಗೆ ಬೇಕಾಗಿದೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ನಾನು ಬುದ್ಧವಳ್ಳಿ ಅರುಣಮೂರ್ತಿ ಅಂತ. ಈ ಚಿತ್ರಕ್ಕೆ ಸಂಭಾಷಣೆಯನ್ನ ಬರೆಯುವಂತಹ ಸೌಭಾಗ್ಯವನ್ನ ನನಗೆ ಟೀಮ್ ಕೊಟ್ಟರು. ರೋಜರ್ಸ್ ನನಗೆ ಬಹಳ ವರ್ಷದಿಂದ ಪರಿಚಯ. ನಾನು ಕೂಡ ಒಬ್ಬರು ನಟಿ, ಕೆಲವು ಸಿನಿಮಾಗಳನ್ನು ಮಾಡಿದ್ದೇನೆ. ಈಗ ಸದ್ಯಕ್ಕೆ ಸೀರಿಯಲ್ಗಳಲ್ಲಿ ಅಭಿನಯಿಸ್ತಾ ಇದ್ದೀನಿ, ಅಣ್ಣನಲ್ಲಿದ್ದೀನಿ. ಕೆಲವೊಂದು ಸೀರಿಯಲ್ಗಳಿಗೆ ಸಂಭಾಷಣೆ ಬರೆದಂತಹ ಅನುಭವ ಇತ್ತು ನನಗೆ ಮುಂಚೆ, ಬಟ್ ಸಿನಿಮಾಗೆ ಮೊದಲ ಬಾರಿಗೆ ಬಂದಿದ್ದು. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಒಳ್ಳೆಯ ಅನುಭವ. ಯಾಕೆಂತಂದ್ರೆ ಕನ್ನಡದಲ್ಲಿ ಮೊದಲು ಬರೆದು ನಂತರ ಬೇರೆ ಭಾಷೆಗಳಿಗೆ ಅದನ್ನ ಅನುವಾದ ಮಾಡ್ತಾರೆ ಅಂತ ಹೇಳಿದ್ರು. ಸೊ ಹಾಗಾಗಿ ತುಂಬಾ ಕೇರ್ಫುಲ್ ಆಗಿ ನಾನು ಸಂಭಾಷಣೆಯನ್ನು ಬರೀಬೇಕಾಯ್ತು. ಜೊತೆಗೆ 5 ಶಾರ್ಟ್ಗೆ, ಒಂದು ಶಾರ್ಟ್ 20 ನಿಮಿಷಕ್ಕೆ ಒಂದೇ ಫ್ಲೋನಲ್ಲಿ ಸಂಭಾಷಣೆ ಬರೀಬೇಕಾಯ್ತು. ಆಮೇಲೆ ಮತ್ತೆ ಇನ್ನೊಂದು ಶಾರ್ಟ್ಗೆ ಪ್ಲಸ್ ಇಲ್ಲೊಂದು ವಿಭಿನ್ನವಾದಂತಹ ಪಾತ್ರ ಬರುತ್ತೆ. ಆ ಪಾತ್ರದ ಅದು ಸಿನಿಮಾ ನೋಡಿ ತಿಳ್ಕೋಬೇಕು. ಇದು ತುಂಬಾ ಅದ್ಭುತವಾದಂತಹ ಪಾತ್ರ ಅದು. ಆ ಪಾತ್ರನ ನಾನು ಇಂಟ್ರೊಡ್ಯೂಸ್ ಮಾಡಿಸ್ಬೇಕಾದ್ರೆ ಅದಕ್ಕೊಂದು ಸಪರೇಟ್ ಆಗಿ ಒಂದು ಸಂಭಾಷಣೆಯನ್ನು ಬರೀಬೇಕಾಯ್ತು. ಆಮೇಲೆ ವಿಲನ್ ಇದ್ದಾನೆ ಇದರಲ್ಲಿ, ಒಬ್ಬ ತುಂಬಾ ಒಳ್ಳೆಯ ಒಂಥರ ಇರ್ತಾನೆ, ಗೋಮುಖ ವ್ಯಾಘ್ರ. ಅವನು ಯಾವ ಬೇರೆ ತರ ಒಂದು ಆಯಾಮ ಕೊಡ್ಬೇಕು ಅಂತ ಹೇಳಿ ಒಂದು ಕವಿ ತರ ಮಾಡಿದ್ದೆ ನಾನು ಸಿನಿಮಾದಲ್ಲಿ. ಒಂದಿಷ್ಟು ಕವನಗಳನ್ನ ಬರೆದೆ, ಅದನ್ನ ತರ್ಜುಮೆ ಮಾಡಿದ್ದಾರೆ. ಬಹಳ ಸೊಗಸಾಗಿತ್ತು, ಒಳ್ಳೆಯ ಅನುಭವ ಸಿಕ್ತು ನನಗೆ. ಒಂದು ಶಾರ್ಟ್ ಅಲ್ಲಿ ಅಷ್ಟು ಡೈಲಾಗ್ಸ್ ಪಾಪ ಇವರೆಲ್ಲರೂ ಕಲಿಬೇಕಾಯ್ತು. ಯಾಕಂದ್ರೆ ಒಂದು ಶಾರ್ಟ್ ಕ್ಯಾಮ್ರಾ ಇಟ್ಟ ತಕ್ಷಣ ಅವ್ರು ಅಷ್ಟು ಡೈಲಾಗ್ ಬೈಹಾಟ್ ಆಗಿರ್ಬೇಕು, ತಕ್ಷಣ ಹೋಗ್ಬೇಕು, ಆಮೇಲೆ ಡಬ್ಬಿಂಗ್ ಇರ್ಲಿ, ಬಟ್ ಅಲ್ಲಿ ಬೇಕೇ ಬೇಕಲ್ಲ ಅದು. ಸೊ ಥ್ಯಾಂಕ್ಸ್ ಟು ದ ಆರ್ಟಿಸ್ಟ್. ನಿಜವಾಗ್ಲೂ ಒಳ್ಳೆ ಅದ್ಭುತ. ನಾನು ಡಬ್ಬಿಂಗ್ ಮಾಡೋವಾಗ ನೋಡಿದೆ, ಪ್ರತಿಯೊಬ್ಬರು ಅದ್ಭುತವಾದಂತಹ ಕೆಲಸವನ್ನು ಮಾಡಿದ್ದಾರೆ. ಖುಷಿ ಆಯ್ತು. ನನ್ನ ಸಂಭಾಷಣೆ ದೊಡ್ಡ ತೆರೆಯ ಮೇಲೆ ಬರ್ತಾ ಇದೆ ಅನ್ನೋದು ನಿಜಕ್ಕೂ ಒಂದು ಒಳ್ಳೆಯ ಅನುಭವ. ಹಾಗೂ ಥ್ಯಾಂಕ್ಸ್ ಟು ದಿ ಟೀಮ್ ಅಂತ ನಾನು ಹೇಳಬಲ್ಲೆ. ಥ್ಯಾಂಕ್ ಯು ಸೋ ಮಚ್. ನಾನು ಕನ್ನಡದಲ್ಲಿ ಮಾತ್ರ ಬರ್ತಿರೋದು, ಮಿಕ್ಕ ಭಾಷೆಗಳಲ್ಲಿ ಅದನ್ನ ಅನುವಾದ ಮಾಡಿಸಿ. ಇಲ್ಲಿ ಬಹುಶಃ ತಮಿಳ್ ಬರ್ದಿರೋರು ಯಾರಿದ್ದಾರೆ? ಶ್ರೀರಾಮನ್ ಅಂತ ಅವರು ಇದ್ದಾರೆ ಇಲ್ಲಿ. ಜಯರಾಮನ್ ಅಂತ ಬರೆದ್ರು, ತಮಿಳ್ ಹಾಗೂ ಹಿಂದಿ ಜಯಶ್ರೀರಾಮ್. ಹಿಂದಿ ಬರೆದಿದ್ದು